ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಮಾರಿಗುಡಿ ಶಿವು, ನೀನ್ ಚಪ್ಪರಿಸ್ಕೊಂಡು ಒಂದು ತುತ್ತುನ ಹಂಗೆ ನುಂಗ್ಬಿಟ್ಟಲ್ಲ. ಈ ಅಡಿಗೆನ ಮಾಡಿರೋದು ನಿನ್ನೆಂಡ್ರಲ್ಲ, ನನ್ನೆಂಡ್ರು. ಮಾವ ಕೂತ್ಕೋ. ನೀನು ಹೆಂಗೆ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೋಸನಾ? ಊಟ ಬಡ್ಸೋದು ಮೋಸ? ಊಟ ಬಡಿಸೋದು ಮೋಸ ಅಲ್ಲ ಪಾರು. ನೀನೇ ಮಾಡಿದ್ಯಾ ನಂಗೆ ನಂಬಿಸಿ. ಆ ಹೆಂಗ್ಸ್ ಮಾಡಿರೋ ಅಡುಗೆನ ನನಗೆ ಬಡಿಸ್ದಲ್ಲ, ಅದು ಮೋಸ. ನಂಗೆ ಊಟ ಬೇಡ. ಮಾವ, ನೀನು ದೇವಿ ಪುತ್ರ, ರೈತ. ಅನ್ನದ ಬೆಲೆ ಏನು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಷ್ಟು ವರ್ಷ ಒಂದೊಂದು ಅಗ್ಲಿಗೂ ಎಷ್ಟು ಗೌರವ ಕೊಡ್ತಾ ಬಂದಿದ್ಯಾ. ಅಡುಗೆ ಯಾರು ಮಾಡಿದ್ದು ಅನ್ನೋದು ನಿನಗೆ ಮುಖ್ಯ ಅನ್ನೋದಾದರೆ ಎದ್ದೋಗು. ಇಲ್ಲ, ನಿನ್ನ ಕೈಯಲ್ಲಿರೋದು ಅನ್ನಪೂರ್ಣೇಶ್ವರಿ ಅವತಾರ ಅಂತ ನೀನು ನಂಬೋದಾದರೆ ಕೂತು ಊಟ ಮಾಡು. ಅಣ್ಣಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಮತ್ತೆ ಯಾಕೆ ಹಿಂಸೆ ಮಾಡ್ತಿದ್ದೀರಾ? ಹಾಗೆಲ್ಲ ಒತ್ತಾಯ ಮಾಡಬೇಡಿ. ನೀವುಗಳೆಲ್ಲ ಏನೋ ಅಣ್ಣ ಬೇಕಾ ಅಮ್ಮ ಬೇಕಾ ಅಂದಾಗ ಅಣ್ಣ ಬೇಕು ಅಂತ ಅವನ ಸಪೋರ್ಟಿಗೆ ನಿಂತ್ಕೊಂಡ್ರಿ. ಅದನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವುಗಳೆಲ್ಲ ನಿಮ್ಮ ಅಣ್ಣನ ಸಪೋರ್ಟಿಗೆ ನಿಂತಾಗ ಪಾಪ ನಮ್ಮ ಅತ್ತೆ ಸಪೋರ್ಟಿಗೆ ನಾನು ನಿಲ್ಬಾರ್ದಾ? ಹಲೋ ಡಾಕ್ಟರ್ ಮೇಡಮ್, ನಿನ್ನ ಅತ್ತೆ ಸಪೋರ್ಟಿಗೆ ನಾನು ಅವನಿ. ನೋಡಿದ್ರ, ನಮ್ಮ ಅತ್ತೆ ಸಪೋರ್ಟ್ಗೆ ನಾನು ನನ್ನ ಮಾವಯ್ಯ ಇಬ್ಬರೇ ಇರೋದು. ಆದ್ರೆ ನಿಮ್ಮ ಅಣ್ಣನ ಸಪೋರ್ಟ್ಗೆ ಇಡೀ ಊರೇ ಇದೆ. ಅದೆಲ್ಲ ಬಿಡಿ, ಇವಾಗ ನಿಮ್ಮ ಅಣ್ಣ ಕೂತ್ಕೊಂಡು ಊಟ ಮಾಡ್ತಾರ ಎದ್ದು ಹೋಗ್ತಾರ, ಅದೇ ಮುಖ್ಯ ಆಗಿರೋದು. ನಾನು ಹೇಳಿದ ಮಾತು ನಿನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯೋಚನೆ ಮಾಡಿ ನಿರ್ಧಾರ ತಗೋ. ಕೂತ್ಕೊಂಡು ಊಟ ಮಾಡ್ತೀಯಾ, ಎದ್ದೋಗ್ತೀಯಾ? ತುತ್ತಿಡೋಳ ಮೇಲೆ ಕೋಪ ಮಾಡ್ಕೊಂಡು ಎದ್ದು ಹೋಗ್ತೀಯಾ, ಅಥವಾ ತುತ್ತ ಮೇಲೆ ಗೌರವ ಕೊಟ್ಟು ಊಟ ಮಾಡ್ತೀಯಾ? ಅವರವ್ವ ಒಡವೆ ಕದ್ದು ಓಡ್ ಹೋದ್ರೆ ಪಾಪ ಮಕ್ಕಳೇನ್ ಮಾಡ್ತವೆ. ಒಂದು ತುತ್ತಿನಕ್ಕೆ ಹೋದ್ರು ಈ ಹೆಂಗ್ಸ್ ಮಾಡೋಗಿರೋ ಒಂದೊಂದು ಅನ್ಯಾಯ ನೆನಪಾಯ್ತದೆ. ನನಗೆ ಅನ್ನದ ಮ್ಯಾಕೆ ಗೌರವ ಐತೆ, ಆದರೆ ಈ ಊಟ ಮಾಡೋಕ್ಕಾಯ್ತಿಲ್ಲ. ಅಮ್ಮ, ತಾಯಿ, ಏನಾರ ಇದ್ರೆ ಕೊಡ್ರವ್ವ. ಅನ್ನನ ಎಸ್ತರೆ ತೆಪ್ಪಾಯ್ತದೆ. ಅದೇ ಹಸ್ತವ್ರ ಹೊಟ್ಟೆಗೆ ಊಟ ಕೊಟ್ರೆ ಆ ಅನ್ನಪೂರ್ಣೇಶ್ವರಿನೂ ಒಪ್ತಾಳೆ. ಬಂದೆ ಇರಪ್ಪ. ಎಂಜಲ್ ಕೈ ಮಾಡ್ಕೊಂಡಿಲ್ಲ, ಆದ್ರೆ ಒಂದೇ ಒಂದು ತುತ್ತು ತಿನ್ಕೊಬಿಟ್ಟಿವ್ನಿ. ಬೇಜಾರು ಮಾಡ್ಕೋಬೇಡ, ಬಂದೇ ಇರು. ಮಾವ
ಅಣ್ಣಂಗೆ ಬೇಡದೇ ಇದ್ಮೇಲೆ ನನಗೂ ಬೇಡ. ರತ್ನ ನನ್ನ ಕೈಯಾರೆ ಮಾಡಿದ ಅಡುಗೆನ ಒಂದು ತುತ್ತಾದರೂ ಊಟ ಮಾಡಿದ್ರಲ್ಲ ಅಂತ ಸಂತೋಷ ಪಡ್ಲು. ತಟ್ಟ್ಯಾಗ ಊಟನ ಹಂಗೆ ಬಿಟ್ಟೋದ್ರಲ್ಲ ಅಂತ ಸಂಕಟ ಪಡ್ಲು. ಗೊತ್ತಾಯ್ತಾ ಇಲ್ಲ ಕಣವ. ನಾನು ಎಷ್ಟು ಊಟ ಮಾಡಿ ಅಂತ ಹೇಳಿದ್ರು ಮಾಡಲ್ಲ ಅಂತಾನೆ ಹೇಳ್ತಿದ್ದಾರತ್ತೆ. ಅಣ್ಣ ಊಟ ಬೇಡ ಅಂದರೆ ತಂಗಿನೂ ಬೇಡ ಅಂತ ಹಠ ಮಾಡ್ತಿದ್ದಾಳೆ. ಚಿನ್ನ ಹೆಂಗೆ ಬದಲಾಯಿಸೋದು ಅಂತಲೇ ಗೊತ್ತಾಗ್ತಿಲ್ಲ. ಬೇಡ ಕಣವ, ಅವ್ರು ಹಂಗೆ ಇದ್ಬಿಡ್ಲಿ. ಅವ್ರು ಬದಲಾಯಿಸೋ ಗೋಜಿಗೆ ನೀನು ಹೋಗಕ್ಕೆ ಹೋಗಬೇಡ. ಯಾಕತ್ತೆ? ಅಲ್ಲಿ ನೋಡು, ನನ್ನ ಮಗ ತಾಯಿ ಪ್ರೀತಿ ಕೊಡ್ತವ್ರೆ. ಅದನ್ನೆಲ್ಲ ಎತ್ತಿಡ್ದಿದ್ದು ನೀನು ಕಣವ. ನನ್ನ ಮಕ್ಕಳಿಗೆ ಈ ತಾಯಿ ಹತ್ರ ಯಾವಾಗ ಬರಬೇಕು ಅನಿಸ್ತೈತೋ ಆವಾಗಲೇ ಬರಲಿ. ಆ ದಿನನ ಯಾವಾಗ ಸೃಷ್ಟಿ ಮಾಡ್ತಾಳೋ ಆ ಮಕ್ಕಳ ಬಗ್ಗೆ ಬಿಟ್ಬಿಡೋಣ. ಅಲ್ಲ ಕಣವ, ನಾನೇನೋ ಊಟ ಬೇಡ ಅಂತ ಹೋದೆ. ನಂಗೆ ದಿಟ್ಟವಾಗ್ಲೂ ಹಸು ಇರಲಿಲ್ಲ. ನೀನು ಯಾಕವ ಊಟ ಮಾಡ್ದೆ ಹಾಸ್ಕೊಂಡಿದ್ಯಾ? ಉಣ್ಣದಲ್ವಾ? ಅಣ್ಣ, ನಿನಗೆ ಬೇಡದೇ ಇರೋದು ನನಗೆ ಯಾಕೆ ಹೇಳು? ಒಂದು ವೇಳೆ ವಿಷ ಮುಟ್ಬಿಡು, ಅದು ನಮಗೆ ಬೇಕು. ಆದರೆ ಅಮೃತನೇ ಆಗಿರಲಿ. ನಿನಗೆ ಬೇಡ ಅಂದರೆ ನನಗೂ ಬೇಡ ಅಷ್ಟೆ. ಮಾಕಳವ, ನೀನು ತಾಯಿ ರೂಪದಾಗೆ ನನಗೆ ಕಷ್ಟ ಕೊಟ್ಟೆ. ಆದರೆ ಅದೇ ತಂಗಿರ ರೂಪದಾಗೆ ಅದಕ್ಕೆಲ್ಲ ಪರಿಹಾರ ಕೊಟ್ಬಿಟ್ಟೆ. ತಾಯಿ ಅನ್ನೋಳು ಮಾಡಬಾರ್ದಿರೋ ಅನ್ಯಾಯ ಎಲ್ಲ ಮಾಡಿಬಿಟ್ರೆ ಹೆಂಗ್ ತಡ್ಕೊಳುತ್ತೆ ಈ ಜೀವ? ಹೆಂಗ್ ತಡ್ಕೊಳುತ್ತೆ? ಅಯ್ಯಯ್ಯೋ, ಬಿಟ್ರೆ ಮಾವ ಮತ್ತೆ ಜಗಳ ಶುರು ಮಾಡ್ತಾನೆ. ಮತ್ತೆ ಬಂದೇ ಇರಿ. ಓಹ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಮಾರಿಗುಡಿ, ಇನ್ನು ಹಸ್ಕೊಂಡೇ ಇದ್ದೀರಾ? ಸುಮ್ಮನೆ ಹಸ್ಕೊಂಡು ನೋವು ಪಡ್ಕೊಳ್ಳೋ ಬದಲು ನಿಮ್ಮ ಅಣ್ಣನೇ ಯಾಕೆ ನಿಮಗೆ ಅಡುಗೆ ಮಾಡಬಾರ್ದು? ಅದಕ್ಕೆ ನನಗೆ ಮಧ್ಯಾಹ್ನ ತಿಂದಿದ್ದೆ ಇನ್ನೂ ಕರಗಿಲ್ಲ. ನಮ್ಮ ಮನೆದೇ